ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬಂದಿದ್ದೀನಿ ಇವತ್ತು ಹೊಸ ವ್ಲಾಗ್ ಜೊತೆ. ಏನಪ್ಪ ವ್ಲಾಗು ಅಂದರೆ, ನಮ್ಮ ಅಕ್ಕ ಬಾವ US ಇಂದ ಬರ್ತಾ ಇದ್ದಾರೆ. ಅವ್ರನ್ನ ಪಿಕ್ ಮಾಡೋಕ್ಕೆ ನಾನು ನಮ್ಮ ಅಣ್ಣ ಹೋಗ್ತಾ ಇದ್ದೀವಿ. ಇವಾಗ ಸದ್ಯಕ್ಕೆ ಟೈಮ್ ಬಂದು 12 ಆಗಿದೆ. ನಮ್ಮ ಅಣ್ಣಂಗೋಸ್ಕರ ವೇಟ್ ಮಾಡ್ತಾಯಿದ್ದೀವಿ. ನಮ್ಮ ಮನೆಯಿಂದ ಹೋಗೋಕ್ಕೆ 1 hour ಬೇಕು. ಅವ್ರು ಬಂದು ಇಂಡಿಯಾಗೆ ರೀಚ್ ಆಗೋಕ್ಕೆ 12:30 ಆಗುತ್ತೆ. ಬಟ್ ಅವ್ರ ಇಮಿಗ್ರೇಷನು ಅವೆಲ್ಲ ಮುಗಿಸ್ಕೊಂಬರೋಷ್ಟರಲ್ಲಿ ಸ್ವಲ್ಪ ಟೈಮ್ ಇರುತ್ತೆ. ಸೊ ನಾವು ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಯಾಕೆ ಹೋಗಿ ಅವ್ರಿಗೆ ಕಾಯೋಣ, ಅವರೇ ನಮಗೆ ಕಾಯಲಿ ಅಂತ. ಬಟ್ ಹಂಗೇನು ಆಗಲ್ಲ ಗೈಸ್, ನಾವೇ ಹೋಗ್ತೀವಿ, ಬೇಗ ರೀಚ್ ಆಗ್ತೀವಿ. ಅವ್ರ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಬರೋಷ್ಟರಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. 1.5 hour 2 hours ಬೇಕು ಅವ್ರಿಗೂ ಇಮಿಗ್ರೇಷನ್ ಎಲ್ಲ ಕಂಪ್ಲೀಟ್ ಮಾಡಿ ಈಚೆ ಬರೋಕ್ಕೆ. ಸೊ ಇವಾಗ ನಮ್ಮ ಅಣ್ಣಂಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ನು ಬಂದಿದ ತಕ್ಷಣ ಹೊರಡೋಣ ಗೈಸ್. ಇಷ್ಟೋ ತನಕ ವೆಯ್ಟ್ ಮಾಡ್ತಿದ್ದೆ, ಆದರೆ ಒಂದು ಕಾರ್ ಕೀನೇ ತಂದು ಇವಾಗ ಮತ್ತೆ ಹೋಗ್ತಿದ್ದೆ ಅಂತ ತರೋಕ್ಕೆ. ನೈಸ್, ಬನ್ನಿ ನಾವು ಕಾರ್ ಹತ್ರ ಹೋಗೋಣ. ನಮ್ಮ ಕಾರ್ ಅಲ್ಲಿ ನಿಂತಿದೆ, ನಮಗೆ ಜಾಗ ಸಿಗಲ್ಲ ನಮ್ಮ ಗೈಸ್. ನಮ್ಮ ರೋಡಲ್ಲಿ ಒಂದು ನಾಯಿ ಕೂಡ ಓಡಾಡ್ತಾ ಇಲ್ಲ. ನಮ್ಮ ಭೀಮಾನು ಎಲ್ಲೋಗಿದ್ದಾನೆ ಅಂತಲೇ ಗೊತ್ತಿಲ್ಲ. ಫುಲ್ಲು ಖಾಲಿ ಹೊಡಿತಾ ಇದೆ. ನಮ್ಮ ಏರಿಯಾನ ನಾವು ಇಷ್ಟು ಕಾಮಾಗಿ ನೋಡೋದು 11:30 ಅಲ್ಲ, 11:30 ಅಲ್ಲ ಬಿಡಿ, 12 ಗಂಟೆ ಮೇಲೆ ಅನಿಸುತ್ತೆ ನಾವು ಇಷ್ಟು ಕಾಮಾಗೆ ನಮ್ಮ ಏರಿಯಾನ ನೋಡೋದು. ಐ ಮೀನ್ ನಮ್ಮ ರೋಡ್ನ ಅಷ್ಟು ಬ್ಯುಸಿಯಾಗಿರುತ್ತೆ. ಯಾವಾಗಲೂ ಗಿಜ ಗಿಜ ಅಂತಲೇ ಇರುತ್ತೆ. ಸೊ ಗೈಸ್, ನಾವು ಮಧ್ಯಾಹ್ನದ ಹೊತ್ತು ಹೊರಟ್ರೆ ಏರ್ಪೋರ್ಟ್ಗೆ ಮಿನಿಮಮ್ 3 hour ಅಂತೂ ಬೇಕು. ಇವಾಗ ಹೊರಟಿರೋದಕ್ಕೆ ಒಂದು 1/2-3/4 ಗಂಟೆಲಿ ನನ್ನ ಪ್ರಕಾರ ರೀಚ್ ಆಗಿ ಹೋಗ್ತೀವಿ. ನಾವು ಬಿಟ್ಟಿರೋದು ಒಂದು 12:25 ಇವಾಗ ಆಲ್ರೆಡಿ 12:36 ಅಷ್ಟರಲ್ಲಿ ಹೆಬ್ಬಾಳ ಹತ್ರ ಇದ್ದೀವಿ. ಅಲ್ಲ, ನಾವು ಹತ್ರ ಹೇಳ್ತಾ ಇದೀವಿ ಅಷ್ಟೇ. ಅರ್ಧ ಗಂಟೆ 3 hour ಯಾನಕ್ಕೆ ತಗೊಳ್ಳೋದು, ಅಷ್ಟು ದೂರ ಐತೆ ಅಂತ ಯಾರ್ಯಾರೋ ಹೆಂಗೆ ರೇಗಿಸ್ತಾರೆ. ನಮ್ಮ ಬೆಂಗಳೂರು ಟ್ರಾಫಿಕ್ ರೇಗಿಸೋರೇನೆ, ಅಯ್ಯೋ ಊರಾಚೆ ಐತೆ, ನಾವು 3 hour ಏರ್ಪೋರ್ಟ್ಗೆ ಹೋಗ್ತೀವಿ, ಅಲ್ಲಿಂದ ಇನ್ನು 2.5 hour ನಾವು ಇಲ್ಲಿಗೆ ಹೋಗ್ಬಿಟ್ಟಿರ್ತೀವಿ, ಎಲ್ಲಿಗೆ ಚೆನ್ನೈಗ ಮುಂಬೈಗೇ ಹೋಗ್ಬಿಟ್ಟಿರ್ತೀವಿ. ನಮಗೆ ಏರ್ಪೋರ್ಟ್ ದೂರ ಬೆಂಗಳೂರ್ದು, ನಾವು ಬೇರೆಗಳೇ ಆ ಸಿಟಿಗಳಲ್ಲಿ ಆ ಥರ ಇಲ್ಲ, ಇಲ್ಲೇ ತೊಂದರೆ ಅಂತ ಹೇಳ್ತಾರಲ್ಲ. ಆ್ಯಕ್ಚುಲಿ ಮೊನ್ನೆ ಅಹಮದಾಬಾದಲ್ಲಿ ಈ ಥರ ಫ್ಲೈಟ್ ಕ್ರ್ಯಾಶ್ ಆಯ್ತಲ್ಲ, ಅವರು ಹತ್ರನೇ ಎಲ್ಲ ಸಿಟಿ ಇದ್ದಿದ್ದ ಜಾಗ ಅದು. ಅಲ್ಲಿ ಹೋಗಿ ಪಾಪ ಮೆಡಿಕಲ್ ಹಾಸ್ಟೆಲ್ಗೆ ಹೋಗಿ ಕೂತಿದೆ. ಈಗ ಅದನ್ನೇ ಈಗ ನಾವು ಬೆಂಗಳೂರಲ್ಲಿ ತಗೊಂಡ್ರೆ ಏರ್ಪೋರ್ಟಲ್ಲಿ ಊರಾಚೆ ಇದೆ, ಅಲ್ಲೆಲ್ಲ ಖಾಲಿ ಜಾಗ, ಬಿದ್ರೂ ಬೀಳಬಾರ್ದು, ಆದ್ರೂ ಬಿದ್ರೂ ಯಾವ್ದಾದ್ರು ಖಾಲಿ ಜಾಗದಲ್ಲಿ ಬೀಳುತ್ತೆ. ಅಲ್ಲಿ ನೋಡಿದ್ರೆ ಪಾಪ ಸಿಟಿ ಒಳಗಡೆ ಇದ್ದು ಏನು ಉಪಯೋಗ ಬಂತು? ಹಂಗೆ ಇಂಥ ಸಿಚುವೇಶನ್ಸ್ ಎಲ್ಲ ಹೆಲ್ಪ್ ಆಗಲ್ವಾ? ಆಕ್ಚುಲಿ ಒಳ್ಳೇದು, ನಮ್ಮ ಬೆಂಗಳೂರು ಏರ್ಪೋರ್ಟ್ ದೂರ ಇದ್ರೂ ಫುಲ್ ಸೇಫ್ಟಿಯಿಂದ ಮಾಡಿದ್ದಾರೆ. ಅಹಮದಾಬಾದಲ್ಲಿ ನಡೆದಂಥ ಘಟನೆ ನಡೀಬಾರ್ದಿತ್ತು. ಅಲ್ಲಿ ಜೀವ ಕಳ್ಕೊಂಡಂಥ ಪ್ರತಿಯೊಬ್ಬರು ಆತ್ಮಕ್ಕೂ ಶಾಂತಿ ಸಿಗಲಿ, ಆಮೇಲೆ ಅವ್ರ ಪರಿವಾರಕ್ಕೆ ಆಂಜನೇಯ ಶಕ್ತಿ ಕೊಡಲಿ. ಏರ್ಪೋರ್ಟ್ ಅಲ್ಲ ಅಷ್ಟೊಂದು ಕಿತ್ಕೋತಾರೆ, ನಿಮಗೂ ಗೊತ್ತಿರೋ ವಿಷಯ. ಅದಕ್ಕೆ ಇಲ್ಲೇ ಪಾರ್ಕಿಂಗ್ ಮಾಡ್ಕೊಂಡು ಹಿಂದೆನೆ ರೋಡಲ್ಲೇ ಕಾಯ್ತಾ ಇದೀವಿ. ಅಲ್ಲಿಂದ ಕಾಲ್ ಬರ್ತಿದ್ದಂಗೆ ಹೋಗ್ಬಿಟ್ಟು ಪಿಕಪ್, ಈಗಲೇ ಬಂದ್ವಿ ಅನ್ನೋ ಥರ ಪಿಕಪ್ ಮಾಡ್ಕೊಂಡು ಹೋಯ್ತಾರೆ ಅಂತ ಪ್ಲಾನ್ ಮಾಡ್ಕೊಂಡೆ ನಿಂತಿದ್ವಿ. ಹಿಂದೆಯಿಂದ ಕುಯ್ ಅಂತವ್ರೆ, ಆಂಬುಲೆನ್ಸ್ ತಿರುಗಿ ನೋಡ್ರೆ ಪೊಲೀಸು, ಏನ್ ಅಲ್ಲೇ ನಿಂತ್ಕೊಂಡಿದ್ಯಾ, ಹಿಂದೆ ಇಕ್ಕಿದ್ರೆ ಸರಿಯಾಗಿರುತ್ತೆ ಅಂದ್ರು. ಅದಕ್ಕೆ ತೆಗೆದ್ಬಿಟ್ಟು ಪಾಪ ಅಲ್ಲಿ ಬೇಕಾದ್ರೆ 100-200 ಕಟ್ಕೊಬಿಡೋಣ, ಇವ್ರ ಕಾಟ ಬೇಡ. ಇವ್ರಿಗೆ 1000 ರೂಪಾಯಿ ಕೊಡ್ಬೇಕು ನಾವು ನಿಲ್ಸಿರೋದಕ್ಕೆ. ಅಲ್ಲಿ 200 ರೂಪಾಯಿ ಮುಗಿಯೋ ಕೆಲ್ಸ ನಾವ್ಯಾಕೆ 1000 ರೂಪಾಯಿ ಕೊಡೋಣ, ಓಡೋಗ್ಬೇಡ ಜೂಟು. ಸಾಕಾಲಾಗಿ ಬಂದು ಹೇಳಿದ್ರು. ಲಿಟ್ರಲಿ ನಾವು ಆಂಬ್ಯುಲೆನ್ಸ್ ಅನ್ಕೊಂಡು ನಮ್ಗೆ ಹೇಳ್ತಾವ್ರ ಅಂತ ತಿರುಗ್ ಬೇರೆ ನೋಡ್ತಾ ಇದ್ದೀವಿ. ಕ್ರೇಜಿ ಇತ್ತು. ಯಾಕೆ ಸರ್ ಫಾಸ್ಟ್ ಆಗಲಿಲ್ಲ? ಕ್ಯೂ ಅಂತೂ ಇಂತೂ ಪಾರ್ಕಿಂಗ್ಗೆ ತಗೊಂಡ್ವಿ ಗೈಸ್. ಆದ್ರೂ ಸಖತ್ತಾಗಿ ಪೊಲೀಸವರು ಏನ್ ಖುಷಿಯಾಗಿದ್ದು ಅಂದ್ರೆ ಕನ್ನಡದಲ್ಲಿ ಹೇಳ್ಬಿಟ್ರು, ಮಗನೇ ಹಿಂದೆ ಇಕ್ಕಿದ್ರೆ ಹೆಂಗಿರೋದು ಗೊತ್ತಾ ಅಂತ. ನನಗೆ ಅದು ಖುಷಿ ಆಗೋಯ್ತು. ಏರ್ಪೋರ್ಟ್ ಬರ್ತಾ ಕನ್ನಡ ಕಡಿಮೆ ಆಗ್ಬಿಡುತ್ತೆ, ಆದ್ರೂ ಇಲ್ಲಿ ಕನ್ನಡ ಕೇಳಿ ಖುಷಿ ಆಯ್ತು. ಇಲ್ಲಿ ದುಡ್ಡು ಕಟ್ಟಕ್ಕೂ. ಸೊ ಗೈಸ್, ಅಂತೂ ಪಾರ್ಕಿಂಗ್ ರೀಚ್ ಆದ್ವಿ. 1 o'clockಗೆ ರೀಚ್ ಆದ್ವಿ. ಆದ್ರೂ ಒಂದು ಅರ್ಧ ಗಂಟೆ ಅಲ್ಲೇ ಈಚೆನೆ ಕಾದ್ವಿ. ನೋಡಿದ್ರೆ ಹಂಗಾಗೋಯ್ತು. ಸೊ ಬನ್ನಿ, ಇವಾಗ ರೀಚ್ ಆಗಿದ್ದೀವಿ. ಟರ್ಮಿನಲ್ 2ಗೆ ಮೇಲೆ ಹೋಗೋಣ. ಇದಾರ ಬಾವುಗಿಂದ ಸಣ್ಣ. ಸೊ ಗೈಸ್, ನಾವು ಅರೈವಲ್ ಹತ್ರ ಹೋಗಿ ವೆಯ್ಟ್ ಮಾಡ್ತಾ ಇದ್ವಿ. ನೋಡಿದ್ರೆ ಅವ್ರು ಆಲ್ರೆಡಿ ಬಂದು ಈ ಸೈಡ್ ನಿಂತಿದ್ದಾರೆ. ಅವ್ರಿಗೂ ಅಷ್ಟು ಎಕ್ಸೈಟ್ಮೆಂಟು. ಹಣ ಬಂದ ನಮ್ಮ ಭಾವನ ಹತ್ರ ಹೋಗ್ತೀವಿ.
ಹೋಯ್ ತಂದಿದ್ದೀನಿ ನಾನು ವಾಚ್ ಕೊಡಲ್ಲ ನಾನು. ಹೋಯ್ ನಮ್ಮ ಮೆಟ್ಲಕ್ ಕೊಡೋಬೇಡ ಟೈಮ್ ಆಗಿದೆ ಅಷ್ಟರಲ್ಲಿ. ಇಲ್ಲ ಬಂತು ಹೋಯ್ತಲ್ವಾ. ಸೊ ಗೈಸ್ ಇವಾಗ ಲಗೇಜ್ ಇಡೋಕ್ಕೆ ಸರ್ಕಸ್ ಮಾಡ್ತಾ ಇದೀವಿ. ಅವ್ರನ್ನ ರಿಸೀವ್ ಮಾಡಾಯ್ತು ನಾವು. ಸೊ ಒಟ್ಟು 1 2 3 4 5 6 ಅವೆರಡು ಬ್ಯಾಗ್ ಸೇರಿಸಿ 7 8 ಇದೆ. ನಮಗೂ ಕುತ್ಕೊಳ್ಳೋಕೆ ಜಾಗ ಸಾಲಲ್ಲ. ಇವಾಗ ಹೆಂಗೋ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಬೇಕು. ಆ್ಯಕ್ಚುಲಿ ನಮ್ಮ ಅಣ್ಣ ಹೇಳ್ದ ನಾನು ಒಬ್ಬನೇ ಹೋಗ್ತೀನಿ ಅಂತ, ಆದರೆ ಇಷ್ಟು ನೈಟ್ ಆಗಿದೆ ನಿದ್ದೆ ಬಂದುಬಿಡುತ್ತೆ ಅವನಿಗೆ ಅಂತ ನಾನು ಒಂದು ಜೊತೆಲಿ ಬಂದೆ ಕಂಪ್ನಿ ಕೊಡೋಣ ಅಂತ. ಬನ್ನಿ ಇವಾಗ ಹೆಂಗೆ ಅಡ್ಜಸ್ಟ್ ಮಾಡ್ತೀನಿ ನೋಡೋಣ. ಗೈಸ್ ಹೆಂಗೋ ಜುಗಾಡ್ ಮಾಡಿ 3 ಸೂಟ್ ಕೇಸ್ನ ಅದ್ರಲ್ಲಿ ಫಿಟ್ ಮಾಡಿದ್ದೀವಿ. ಇನ್ನು ಮಿಕ್ಕಿದಿಷ್ಟಿದೆ, ಅದನ್ನು ಮುಂದೆ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಣ. ಸೊ ಗೈಸ್ ಇವಾಗ ಹೆಂಗೋ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಕೂತಿದ್ದೀವಿ. 3 ಸೂಟ್ ಕೇಸ್ ಇಟ್ಕೊಂಡು ಕೂತಿದ್ದೀವಿ. ಮುಂದೆ ಅವಳು ಆರಾಮಾಗಿ ಕೂತವಳೆ, ಡ್ರೈವಿಂಗ್ ಮಾಡ್ತಾವಳೆ. ನಾನು ನಮ್ಮ ಭಾವ ಕಷ್ಟಪಟ್ಕೊಂಡು ಕೂತಿದ್ದೀವಿ. ಗೈಸ್ ಇವಾಗ ಟೈಮ್ ಬಂದು 2:30 ಮನೆಗೆ ರೀಚ್ ಆಗಿದ್ದೀವಿ. ಫುಲ್ ಮೈಕ ಎಲ್ಲ ನೋಯ್ತೈತೆ. ಮುಂದೆ ಸ್ವಲ್ಪ ಚಿಕ್ಕ ಜಾಗದಲ್ಲಿ ಕೂತಿದ್ರೆ ಬೆನ್ನೋವು ಬಂದ್ಬಿಟ್ಟೈತೆ. ಹೋಗಿ ಮಲ್ಕೊಂಬಿಟ್ರೆ ಸಾಕು. ಗೈಸ್ ಇವಾಗ ಲಗೇಜ್ನು ಎಲ್ಲ ಬಂದು ಮೇಲಿಟ್ಟಾಯ್ತು. ಹಿಂಗೆ ಅನಿಸ್ತಾ ಇದೆ ಪಪ್ಪ ನಿನ್ನ ಮಗಳು ಬಂದಿದ್ದು. ಖುಷಿ ಲೆಕ್ಕ ಪ್ರಗತಿ ಬಂದ್ಲು ಅಂತ, ಚಿರಾಗ್ ಬಂದ್ರು ಅಂತ. ಹೆಂಗಿತ್ತು ಜರ್ನಿ? ಸಿಕ್ಕಾಬಟ್ಟೆ ಕೆಟ್ಟದಾಗಿತ್ತು. ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ ಕಣೆ. ಹೇಳು. ಅಯ್ಯೋ ಹೆಂಗಿತ್ತು ಅಂದ್ರೆ ಕೆಟ್ಟದಾಗಿತ್ತು. ಫಸ್ಟ್ ಊಟ ಅಷ್ಟೊಂದು ಸರಿ ಹೋಗ್ಲಿಲ್ಲ. ಅಲ್ಲ ನಿದ್ದೆ ಕೇಳಲೇಬಾರ್ದು. ಅದೇ ಯಾವಾಗ್ಲೂ ಇದೇ ಒಂದು ಎಷ್ಟು ಆಕ್ಟಿವ್ ಆಗಿ ಬರ್ತಿದೆ ಅಲ್ವಾ. ಇಷ್ಟೊತ್ತಿಗೆ ಆಲ್ರೆಡಿ ಪುಲಾವ್ ತಿಂತಿ ಎಷ್ಟಿದೆ ಟೈಮು. ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯ? ಲಗೇಜ್ ಅಲ್ಲ, ಏನು ಬಟ್ಟೆ ಇರುತ್ತೆ, ಇನ್ನೇನಿರುತ್ತೆ. ಇಲ್ಲ, ನನ್ನ ಹೊಸ ಮೊಬೈಲ್ ಇರುತ್ತೆ. ಓ ಪುಪ್ಪಂದು ಹೊಸ ಮೊಬೈಲ್ ಬಂದಿದೆ, ಅದನ್ನ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿ. ಸೊ ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಆಂಜನೇಯ.